ಮಂಗಳೂರಿನಲ್ಲಿ ಮತ್ತೆ ಮನೆ ಮೇಲೆ ಭೂಕುಸಿತ ಸಂಭವಿಸಿದೆ. ಕಣ್ಣೂರಿನ ಎಸ್ಎಚ್ ನಗರ ದಗಾಬು ಎಂಬಲ್ಲಿ ಈ ಒಂದು ಘಟನೆ ನಡೆದಿದೆ. ಗುಡ್ಡ ಕುಸಿದು 4 ಮನೆಗಳಿಗೆ ಹಾನಿಯಾಗಿದೆ. ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ. ಮೈಮೂನಾ ಎಂಬುವವರ ಮನೆ ಸಂಪೂರ್ಣವಾಗಿ ಜಖಂ ಆಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಗುಡ್ಡ ಕುಸಿತ ಆಗಿದ್ದು ಭಾರೀ ಮಳೆಯ ಹಿನ್ನೆಲೆ ಮತ್ತೆ ಭೂಕುಸಿತದ ಆತಂಕ ಕೂಡ ಮನೆ ಮಾಡಿದೆ. ಅಪಾಯದಲ್ಲಿದೆ ಕಣ್ಣೂರಿನ 4 ಮನೆಗಳು. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಅಧಿಕಾರಿಗಳು. ನೋಡಿ, ಮಂಗಳೂರಿನಲ್ಲಿ ಭಾರೀ ಮಳೆಯಿಂದ ಸಾಕಷ್ಟು ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನಿರಂತರವಾಗಿ ಗುಡ್ಡ ಕುಸಿತ, ಸಾವು ನೋವು, ಹಾನಿ ಈ ಥರದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು. ಈ ಬಾರಿ ಪೂರ್ವ ಮುಂಗಾರಿನಿಂದಲೇ ಮಂಗಳೂರಿನಲ್ಲಿ ಅವಾಂತರಗಳಂತೂ ಸೃಷ್ಟಿಯಾಗಿತ್ತು. ಈ ಅವಾಂತರಗಳ ಪಟ್ಟಿ ಮತ್ತಷ್ಟು ಇದೀಗ ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಗುಡ್ಡ ಕುಸಿತ, ಭೂಕುಸಿತ ಸಂಭವಿಸ್ತಾ ಇದೆ. ಮನೆಯಲ್ಲಿ ಇರುವವರು ಜೀವ ಕೈಯಲ್ಲಿಡ್ದು ಮನೆಯಲ್ಲಿರಬೇಕಾದಂಥ ಪರಿಸ್ಥಿತಿ ಇದೆ. ಅಲ್ಲಿನ ದೃಶ್ಯಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಸಮಸ್ಯೆಗಳಾಗ್ತಾ ಇದೆ, ಹಾನಿಗಳಾಗ್ತಾ ಇದೆ ಅಂತ. ಇದು ಮನೆಯಲ್ಲಿ ಯಾರು ಇಲ್ಲದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದ ಪ್ರಾಣಗಳು ಉಳ್ಕೊಂಡಿದೆ. ಯಾರಾದರೂ ಮನೆಯಲ್ಲಿ ಇದ್ದಿದ್ರೆ ಈ ಸಂದರ್ಭದಲ್ಲಿ ಜೀವವೇ ಹೋಗಿ ಬಿಡ್ತಾ ಇತ್ತು. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರೋದು. ಈಗ 4 ಮನೆಗಳು ಆತಂಕದಲ್ಲಿ ಇದೆ. 4 ಮನೆಗಳು ಸಮಸ್ಯೆಯಲ್ಲಿದೆ. ಅವುಗಳನ್ನು ಈಗ ಸುರಕ್ಷಿತವಾಗಿ ಅಲ್ಲಿ ಒಳಗಿರುವಂಥ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ನೀರು ಹರಿತಾ ಇದೆ, ಹಾಗೆಯೇ ಮಣ್ಣು ಆವರಿಸ್ಕೊಂಡಿದೆ, ಮಣ್ಣು ಮಿಶ್ರಿತ ನೀರು ಹರಿದು ಬರ್ತಾ ಇದೆ. ಪಾಪ ಈ ಥರದ ಪರಿಸ್ಥಿತಿಲಿ ಹೇಗೆ ಮನೇಲಿರೋದಕ್ಕೆ ಸಾಧ್ಯ ಹೇಳಿ? ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಹಾಗೆಯೇ ಅಲ್ಲಿನ ವಾಸ್ತವ ಚಿತ್ರಣ ಏನಿದೆ, ಪರಿಸ್ಥಿತಿ ಏನಿದೆ ಅನ್ನೋದನ್ನು ಗಮನಿಸಿದ್ದಾರೆ. ಈ ಗುಡ್ಡ ಕುಸಿತ ಆಗ್ತಿರೋದ್ರಿಂದ ಮನೆಗಳ ಮೇಲಿಗೆ ಮರಳುಗಳು ಬಿದ್ದೋಗ್ತಾ ಇದೆ, ಮಣ್ಣು ಬಿದ್ದೋಗ್ತಾ ಇದೆ. ಇದರಿಂದ ಜನ ಪರದಾಡ್ತಿದ್ದಾರೆ.